ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ. ನಾನು ಬ್ಲಾಗ್ಸ್ ಏನು ಮಾಡಕತ್ತೀನಿ. ಇವತ್ತಿನ ಲಾಗ ಇವತ್ತಿನ ರೂಟೀನ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಷ್ಟು ಜಾತ್ರೆ ಮಾಡ್ಕೊಂಬಂತೀನಿ. ಇವತ್ತು ಖಾರ ಹುಣ್ಣಿಮೆಗೆ ನಾವು ಬಾಳೆಗೆ ಹಾಕಿ ಕಡುಬು ಮಾಡ್ತೀವಿ. ಕರ್ಚಿಕಾಯಿ ಎಲ್ಲ ಮಾಡ್ತಾರ. ಇಷ್ಟು ಬಾಳೆ ತೊಗೊಂಡೇನಿ, ಇದ್ರೊಳಗೆ ಕುದಿಸ್ಕೋತೀನಿ. ಕರ್ಚಿಕಾಯಿ ಮಾಡ್ತಾರ ಖಾರ ಹುಣ್ಣಿಮೆಗೆ. ಈ ಕಡೆ ಕರ್ಚಿಕಾಯಿ ಮಾಡಿ ಹೆಣ್ಮಕ್ಳು ಇರ್ತಾರಲ್ಲ, ಹೆಣ್ಮಕ್ಳಿಗೆ ಕೊಡುವಂಥ ಸಂಪ್ರದಾಯ ಐತಿ. ನಾನು ಮೊದಲು ಮಾಡ್ತಿದ್ನಿ. ಈಗ ಒಂದು 2-3 ವರ್ಷದ ಹಿಂದ್ಗಡೆ ಮಾಡ್ತಿದ್ನಿ. ಈಗ ಮಾಡಂಗಿಲ್ಲ. ಯಾಕಂದ್ರೆ ನಾನು ಒಂಥರ ಸ್ಪೆಷಲಾಗಿ ಡಿಫ್ರೆಂಟಾಗಿ ಡಯಟ್ ಮಾಡಾಕತ್ತೇನಿಲ್ಲ. ಹಾಗಾಗಿ ನಮ್ಮ ಮನೆಯವ್ರು ತಿನ್ನಲಿಲ್ಲ ಅಂದ್ರೆ ನಾನು ತಿಂದು ಖಾಲಿ ಮಾಡ್ಬೇಕು. ಕರ್ಚಿಕಾಯಿ ಎಣ್ಣೆಲಿ ಕರೆದಿರ್ತೀವಲ್ಲ, ಅದಕ್ಕೋಸ್ಕರ ಮತ್ತು ಬೆಲ್ಲ ಹಾಕಿರ್ತೀವಿ. ಅದಕ್ಕೋಸ್ಕರ ಬೇಡ ಕರ್ಚಿಕಾಯಿ ಮಾಡಕತ್ತಿಲ್ಲ. ಈಗ ಕಡುಬು ಮಾಡಕತ್ತೀನಿ ಬೇಳೆ ಹಾಕಿ. ನೋಡಲ್ರಿ ಇವತ್ತಿನ ದಿನ ಪೂರ್ತಿ ಹಿಂಗೆಲ್ಲ ಹೋಗ್ತೈತೆ ಅಂತೇಳಿ ಹೊರಗೆ ಒಮ್ಮೆ ಗಾಳಿ ಬೀಸಾಗೈತೆ. ಹೊರಗಿನ ಕಿಚನ್ ಅಂತೂ ಒಂದು 15-20 ಆತೇನೋ ಗೊತ್ತಿಲ್ಲ, ಕಡಿಮೆ ಆತ. ಹೊರಗಿನ ಕಿಚನ್ ಅಂತೂ ತೆಗೆದೇನೇ ಇಲ್ಲ. ಯಾಕಂದ್ರೆ ಸಂಜೆ ಮುಂದೆ ಮಳೆ ಬರೋದು ಇದಾಗೋದು ತೀರ್ಕೈತಲ್ಲ, ಅದರ ಸಲುವಾಗಿ ಅವನ್ನ ಪೂಜೆ ಮಾಡಿ ಬಿಟ್ಟಿದ್ದ ಸಂಜೆ ಮುಂದೆ ನೀವು ಒಳಗೆ ಬರ್ತಿಲ್ಲ. ಈಗ 11 ಗಂಟೆಕ ಮತ್ತೆ ಈಗ ನಾಷ್ಟ ಮಾಡಂತಂದಿನಿ. ಈಗ ಹೊಂಟ ಬಿಟ್ಟೆ. ನಾ ಜಾಕ ಮಾಡೀನಿ, ನಾನು ಮಾಡಲಿಲ್ಲ. ಈಗ ಬರ್ತಿಲ್ಲ ನೀ ಮತ್ತೆ ಮಾಡಲ್ಲ. ಅವಲಕ್ಕಿ ಎಷ್ಟೊತ್ತಿಗೆ ತಡ ಆಗೋದಿಲ್ಲ. ಅಕ್ಟೋಬರ್ ಅಥವಾ ನವಂಬರ್ಗೆ ನಾವು ಮತ್ತು ಈ ಕಟ್ಟಿಗೆ ಕಬ್ಬು ಹಚ್ಬೇಕಾ. ಹಾಗಾಗಿ ಕುರಿ ತರಬಿಷವೀಗ ಗೊಬ್ಬರದ ಸಲುವಾಗಿ. ಇವು ಒದ್ರದೇ ಇಲ್ಲಪ್ಪ ಒಂದಿಟ್ಟು. ಟಗರ ಒಂದೈತ್ನ ಕಕ್ಕ. ನಿಮ್ ಕುರಿ ಶಾಣೆ ಅದಾವಪ್ಪ. ಆದ್ರೆ ಹೆಂಗ್ ಬರ್ತಾವ ನೋಡೋ ಹೋದ್ರಂತ್ಲೆ. ಆತಾಗ ನೀರು ತಕ್ಕೋಬೇ ಹುಟ್ಟು ಬರ್ತಾವ. ಹಂಗ ಮುಂದೆ ನೀ ಆತ ನೀರು ಎಷ್ಟ್ ಚಂದ ನಿಂತು ನೋಡ್ರಿ. ನಾ ಎಲ್ಲಿ ಬೇಕಾದ್ರೆ ಮುಂದೆ ಟಗರಿನ ಹೆಸರು ಏನಪ್ಪ? ಅದೇನು ಹೆಂಗ್ ನೋಡ್ದತ್ ನೋಡದ. ದಡ್ಡಿ ಬಂದದ ಗೊತ್ತಾಗೋದಿಲ್ಲ. ಒಟ್ಟ ಹೋದ್ರದಲ್ಲಿ ಮರಿಯಾರು ಒದರ್ಬೇಕಲ್ಲ. ಒಂದ್ ಲೀಟ್ರ್ ಬ್ಯಾ ಅನ್ಬೇಕಲ್ಲ. ಇವು ಹಗಲಿ ಹೊಡ್ತುಂಬ ತಿಂತಾವ್, ನೀರು ಕುಡಿತಾವು. ಆಕೇನ್ ಚಿಂತೈತಿ. ಅಲ್ಲಿ ಹೊಲ್ದಾಗ ಕುರಿ ತರ್ಬಿದ್ರೆ ಇಲ್ಲಿಗೆ ಅವನೊಂದು ತಲೆ ಹಿಡ್ತು. ಏನ್ ಮಾಡಾಕತ್ತಾರ ನೋಡ್ರಿ, ಉಂಡಿ ತಗೋತಾರ. ಲಗುನ ಬಾ. ಒಲಿ ಎಲ್ಲ ಪೂಜೆ ಮಾಡ್ಕೊಂಡೇನಿ. ಈಗ ಆಲ್ರೆಡಿ ಚಾ ಕಾಸೇನಿ ನಮ್ಮ ಮನೆಯವ್ರಿಗೆ. ಈಗ ಕುದಿಲಿ ಇಲ್ಲೇ ಹಾಲು ಹೆಣ್ಕೊಂಬಂದು ಇಟ್ಟಾರ. ಇನ್ನೊಟ್ಟು ಹಾಲು ಕಾಸ್ಕೋತೀನಿ. ಅವು ನಂತರ ಇಲ್ಲಿ ಕುದೀತಾವ. ಇಲ್ಲಿ ಒಲಿ ಎಲ್ಲ ಸಾರಿಸ್ಕೊಂಡು ಅಲ್ಲಿ ಪೂಜೆ ಮಾಡ್ಕೊಂಡೇನಿ. ಅಲ್ಲಿ ಅನ್ನಕ್ಕೆ ಇಡ್ತೇನೆ. ಅನ್ನಕ್ಕೆ ಇಟ್ಬಿಡ್ತೇನೆ. ಎಲ್ಲ ಒಟ್ಟೊಟ್ಟಿಗೆ ಆಗ್ಬಿಡ್ತೈತಿ. ಆ ಒಲಿ ಎರಡು ಒಲಿ ಒತ್ಸಿದ್ನಿ ಅಂದ್ರೆ. ಮಲ್ಲಿಗೆ ಹೂವು ಎಷ್ಟು ಚಂದ ಹಳೆ ನೋಡ್ರಿ. ಅಲ್ಲೇ ಒಂದು ಇಲ್ಲೊಂದು, ಅಲ್ಲೊಂದು. ಇವು ಹೂವು ಹಳ್ಳದಿಂದ ಮೊದಲೇ ಒಂದೊಂದು ಹೂವು ಹಳ್ಳದಿಂದ ಇವನ್ನ ಏನು ಮಾಡಿದ್ನಿ ಅಂದ್ರೆ ಕಟ್ ಮಾಡಿದ್ನಿ. ಅವ್ನ ಮುಂದಿನ ನಾನು ತೋರಿಸಿದ್ನಿಲ್ಲ. ಈಗ ಹೂವು ಹಳ್ಳಿರ್ತಾವಲ್ಲ, ಈಗ ಹೂವು ಹಳ್ಳಿರ್ತಾವಲ್ಲ, ಇದನ್ನಿಷ್ಟ ಕಟ್ಟಾರ ಹಿಂಗೆ ಉಗುರು ಹಚ್ಚಬಾರ್ದು. ಹಿಂಗೆ ಕಟ್ ಮಾಡಿದ್ದು ಅವ ಈಗ ಹೊಳ್ಳಿ ಹೋಗ್ಯ ನೋಡ್ರಿ. ಎಷ್ಟು ಚಂದಾಗ್ಯಾವ. ಇವಂದ್ರು ಭಾಳ ಪರಿಮಳ ಬರ್ತಾವ್ರಿ ಹೂವು. ಗಿಡ ಎಲ್ಲ ದೊಡ್ಡದೈತಿ ಇದು. ಅದನ್ನು ನಾವು ಅವು ಹೂವುಗಳು ಸೀಸನ್ ಬರ್ತೈತಲ್ಲ, ಅದಕ್ಕಿಂತ ಮುಂಚೆ
ಒಂದು ತಿಂಗಳು ನಾವು ಇವನ್ನ ಹಿಂಗೆ ಕಟ್ ಮಾಡ್ಬೇಕು. ಕಟ್ ಮಾಡಿದ್ರೆ ಅವ ಹೂ ಭಾಳ ಅಳತ್ತವ. ಮತ್ತು ಇಲ್ಲಿ ದೊಡ್ಡ ದೊಡ್ಡ ಮಾವಿನ ಗಿಡಗಳು ಅದಾವಲ್ಲ, ಮಾವಿನ ಗಿಡದ ಕೆಳಗಿರೋದ್ರಿಂದಾಗೆ ಇವಕ್ಕೆ ಅಷ್ಟೊಂದು ಬಿಸಿಲತಿ ಬೀಳಂಗಿಲ್ಲ, ಹಾಗಾಗಿ ಅಷ್ಟು ಹೂ ಭಾಳ ಅಳಂಗಿಲ್ಲ ಅವು. ಸರಿ, ಎಷ್ಟು ಹೂ ಸಿಕ್ಕು ನೋಡ್ರಿ. ಇಲ್ಲೊಂದು ಗಿಡ ಐತಿ, ಇಲ್ಲಿದ್ರಾಗ ಒಂದು ಸಿಕ್ತು. ನಮ್ಮ ಪಪ್ಪಿ ಅಲ್ಲಿ ಚೀಲ ಹಾಸೈತಿ, ಅಲ್ಲಿ ಮಕ್ಕೊಳ್ಳೋದು ಬಿಟ್ಟು ಇವತ್ತಿನ ರಂಗೋಲಿ ನೋಡ್ರಿ ಎಷ್ಟು ಚಂದ ಆಗೈತಿ. ಅಲ್ಲಿ ಮಕ್ಕೊಳ್ಳೋದು ಬಿಟ್ಟು ಇಲ್ಲಿ ಮಕ್ಕೋತೈತಿ. ಬರ್ರಿ ಹಿಂಗೆ ಒಳಗೆ ಹೋಗೋಣ. ಈಗ ಏನೇನು ಮಾಡೀನಿ ಅಂದ್ರೆ, ಟೈಮು 9 ಗಂಟೆಗಿನ್ನೂ 10 ನಿಮಿಷ ಕಡಿಮೆ ಐತಿ. ಮೊದಲು ಅಲ್ಲಿ ಹಿಂದೊಂದು ಗಿಡ ಐತೆ, ಅದರೊಳಗೆ 2 ಹೂ ಸಿಕ್ಕಿದ್ದು. ಇನ್ನೂ ಸದ್ಯಕ್ಕೆ ಪೂಜೆತಿ ಏನು ಮಾಡಿಲ್ಲ, ಪೂಜೆತಿ ಮಾಡ್ಕೋಬೇಕಾ. ಇಲ್ಲಿ ಒಲಿ ಮ್ಯಾಗ ಹಾಲು ಕಸಕ್ಕಿಟ್ಟೇನಿ, ಅದು ಉರಿ ಯಾರೈತಿ. ಓಹೋ, ಭಾಳ ಮಸ್ತ್ ಕುದ್ದ. ಈಗ ಏನು ಮಾಡ್ತೇನೆ ಅಂದ್ರೆ ಕಟ್ಟಬೇಕಲ್ಲ ನನಗೆ, ಹಂಗಾಗಿ ನೀರು ಹಾಕಿ ಒಂದು ಸ್ವಲ್ಪ ಹಂಗೆ ಕುದಿಸ್ಕೋತೇನೆ. ಹಂಗೆ ಕುದಿಸ್ಕೊಂಡ್ರೆ ಕಟ್ಟು ಮಸ್ತ್ ಬರ್ತೈತಿ. ಈಗಿಲ್ಲೇ ಕಡಲೆಕಾಳಿನ ಮೊಸಳೆ ಮಾಡಿ ನೀರ್ಲೆ ಅಂತ ನಮ್ಮ ಮನೆಯವ್ರು ತಿಂತಾರಿಲ್ಲ ಗೊತ್ತಿಲ್ಲ, ನೆನೆಸಿಟ್ಟಿದ್ದೇವೆ. ಇದು ನೆನಪು ಮಾಡಿ. ಮತ್ತು ಕೆಳಗೆ ಅನ್ನನೂ ಆಗೈತಿ. 2 ಮಾವಿನ ಹಣ್ಣು ಇದ್ದು, ಇದನ್ನು ಮಾವಿನ ಹಣ್ಣಿನ ಸೀಕರಣೆ ಮಾಡ್ಕೊಂಡೆ. ನಾನೀಗ ಇಲ್ಲಿ ಎಲ್ಲ ಅಡುಗೆ ಮುಗಿಸ್ಕೊಂಡೆ ಲಾಸ್ಟಿಗೆ ಕಡುಬು ಮಾಡಾಕತ್ತೇನಿ. ಚಪಾತಿನೂ ಒಂದಿಷ್ಟು ಮಾಡಿಟ್ಟೇನಿ. ವಿಡಿಯೋನ ಶೇರ್ ಮಾಡಿರ್ಕಿಲ್ಲ, ಹಂಗಾಗಿ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ರೆ ಆತಂತೇಳಿ ಹೊರಗೆ ಮಾಡಲಿಲ್ಲ. ನಾನು ಎಲ್ಲ ಅಡುಗೆನೂ ಇಲ್ಲೇ ಮಾಡ್ಕೊಂಡು ಚಪಾತಿ ಒಂದು ಆದ್ರೆ ಆತು. ಇನ್ನು ಸಂಡಿಗೆ ಕರಿದು ಮತ್ತು ಚಪಾತಿ, ಚಪಾತಿ ಅಲ್ಲ, ಇದನ್ನ ಕಡಬ್ ಕರಿದು ಮತ್ತು ಸಂಡಿಗೆ ಕರಿದ ಅಷ್ಟು ಆದ್ರೆ ಆತ. ಇನ್ನು ಪೂಜೆತಿ ಮಾಡಿಲ್ಲ. ನಮ್ಮ ಮನೆಯವ್ರು ನಮ್ಮ ಗೌರಿನ ಹೊಡ್ಕೊಂಡ ಆಚೆ ಕಡೆ ಹೊರಕ್ಕೆ ಹೋಗ್ಯಾರ, ಇನ್ನೂ ಬಂದಿಲ್ಲ ಪಾಪ. ಅವರು ಇನ್ನೂ ಅಷ್ಟಾತಿ ಏನು ಮಾಡಿ ಹೋಗಿಲ್ಲ. ಅವ್ರು ಇಲ್ಲಿ ಬರ್ಗೊಡ್ದ ಟೈಮಿಗೆ 11:00 ಐತಿ. ನಂದು ನಾಷ್ಟ ಇಲ್ಲ, ಪೂಜೆತಿ ಎಲ್ಲ ಆಗ್ಬಿಡ್ತೈತಲ್ಲ, ಒಮ್ಮೆ ಡೈರೆಕ್ಟ್ ಹಬ್ಬದ ಅಡ್ಗಿನ ಉಂಡ್ರ ಆತಂತ ಹೇಳಿ ಅವರೆಲ್ಲ ನಾಷ್ಟ ಮಾಡಂತಂದ್ರೆ ನಾನು ಇನ್ನೂ ಹೋಗೋದು ಲೇಟ್ ಆಕೈತೇನೋ ಅಂತೇಳಿ ಅಂದ್ಕೊಂಡೆ. ಮತ್ತು ಬೇರೆ ಏನೋ ಕೆಲಸ ಮಾಡಾಕತ್ತೀನಿ, ನಾಷ್ಟ ಮಾಡೋಕ್ಕಾಗಲಿಲ್ಲ. ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ. ಇಲ್ಲೆಲ್ಲ ಒಳಗ್ದ ಕಟ್ಟಿಗೆ ಇಟ್ಟಿರ್ತೇವಲ್ಲ, ಹಂಗಾಗಿ ಹಳ್ಳಿ ಮನೆ ಅಡ್ಜಸ್ಟ್ ಮಾಡ್ಕೋರಿ. ಏನಿದೆ ಹೊಲ್ಸಾಟತಿ ಅನ್ನಕ್ಕೆ ಹೋಗ್ಬಿಡ್ರಿ, ಯಾಕಂದ್ರೆ ಹಿಂಗೆ ಇರ್ತೈತಿ. ನಾವು ಕಟ್ಗೆ ಒಲಿ ಮ್ಯಾಗ ಅಡುಗೆ ಮಾಡಾಕತ್ವಿ ಅಂದ್ರೆ ಹಳ್ಳಿ ಮನೆ ಅಲ್ರಿ, ಹಾಗಾಗಿ ಹಿಂಗಿರೋದು ನೋಡ್ರಿ, ಸಹಜ ಅದ. ಯಾಕನ ಈಗ ಅನ್ಕೊಂಡಿರೋ ಟೈಮಿಗೆ ಕೆಲಸನ ಆಗಂಗಿಲ್ರಿ. ಅದರೊಳಗೆ ಈ ವರ್ಷ ನನಗಳ ಕಾಟ ಭಾಳ. ಒಂದು ಈಟ ಇಗ್ನೋರ್ ಮಾಡ್ರಿ ಅಷ್ಟೇ ರೀ. ಅಲ್ಲಿ ಎಣ್ಣೆ ಕಾಯಕ್ಕಿಟ್ಟೇನಿ, ಎಣ್ಣೆ ಕಾದ ನಂತರ ಕರೀದ್ ನೋಡ್ರಿ. ಕಡುಬು ಮಾಡ್ತೇವಲ್ಲ, ಕಡುಬು ಮಾಡ್ಬೇಕಾದ್ರೆ ನಮ್ಮ ಮನೆಯವ್ರ ಹೂರ್ನ ಅಳಕ್ಕಿರ್ಬೇಕ, ಅಂದ್ರೆ ಅವ್ರಿಗೆ ಇಷ್ಟ ಆಗೈತೆ ತಿನ್ನಾಕ. ಅಂದ್ರೆ ಹೋಳಿಗೆ ಮಾಡ್ಬೇಕಾದ್ರೆ ನಾವು ಗಟ್ಟಿ ಏನು ರುಬ್ಕೊಂಡಿರ್ತೇವಲ್ಲ, ಹಂಗಿರ್ಬಾರ್ದು ಅವ್ರಿಗೆ. ತಿನ್ಬೇಕಾದ್ರೆ ಸ್ವಲ್ಪ ರಸತ ಬಂತಂದ್ರೆ ಶಿವಕ್ಕೈತಂತ. ಎಲ್ಲ ಅಡುಗೆ ಲಘುನ ಆತು, ಇನ್ನೂ ಲಘುನ ಆಕೈತಿ ನಂದು. ಒಂದಿಟ್ಟು ಏನಾರ ಹಿಂಗೆ ಮಾಡೋ ಫೋನ್ ಹಿಡ್ಕೊಂಡು ಕುಂತ್ರೆ ನಾಳೆ ಯಾವ ಕೆಲಸನೂ ಆಗಂಗಿಲ್ಲ. ಎಣ್ಣೆ ಕಾಯಿಲೆ ಇನ್ನೊಂದಿಟ್ಟ ಹೊಳಿ ಇತ್ತಿರ್ಲಿ. ಇವನ್ನೆಲ್ಲಿ ಮತ್ತೆ ಹಂಚಿಟ್ಟು ಪುರಿಗತೆ ಮಾಡಿಬಿಡ್ತಾನೆ.
ನಿಮ್ಮ ಕಡೆ ಕಾರುಣಿ ಹೆಂಗೆಲ್ಲ ಮಾಡ್ತೀರಂತ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಕಡೆ ಬೇಳೆ ಹಾಕೋದು ಕಾರುಣಿ ಎತ್ತುಗಳನ್ನ ಕರಿ ಹರಿತಾರಲ್ರಿ, ಈಗ ನೋಡ್ರಿ ಕಾರುಣಿಗೆ ನೋಡಕ್ ಹೋಗಿಲ್ಲ ಏನಿಲ್ಲಪ್ಪ. ನಾವು ಸಣ್ಣರಿದ್ದಾಗೆಲ್ಲ ನೋಡಕ್ ಹೋಗ್ತಿದ್ವಿ. ನಮ್ಮ ಮನೆಯವ್ರು ಬರ್ತಾರೆ, ಅವ್ರು ಬರ್ಕೊಳ್ಳೋದು ಪೂಜೆ ಆತಂದ್ರೆ ನನಗೂ ಖುಷಿನ. ಬಂದಾರ ಏನು ಮಾಡ್ಯಾರ ಗೊತ್ತಿಲ್ಲ ಅವ್ರಿಗೆ, ಬಂದಂಗಿಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಮುಂಜಾನೆ ಹೋಗ್ಯಾರಲ್ಲ, ಮತ್ತು ನಾನು ಇಲ್ಲ ಪೂಜೆ ಮಾಡ್ತೇನೆ. ಯಾಕಂದ್ರೆ ಪೂಜೆ ಮಾಡಿದಂದ್ರೆ ಎಲ್ಲ ಅಡುಗೆನೂ ಇಷ್ಟು ತಿನ್ನಾಕ ಬರ್ತೈತಿ. ಸಾರಂತರೂ ಕಟ್ಟಿನ ಸಾರಂತರೂ ಮಸ್ತಾಗೈತಿ. ಪೂಜೆ ಮಾಡಲಿಲ್ಲ ಅಂದ್ರೆ ಅದನ್ನು ತಿನ್ನೋ ಇದನ್ನು ತಿನ್ನೋ, ಚಪಾತಿ ಸಾರ ತಿನ್ನೋ ಅನ್ನೋದಕ್ಕೆ ಅವ್ರಿಗೆ. ನಾನು ಬೆಂಕಿ ಹತ್ತಾಗ ಬಾವಿ ತೊಳ್ತಾ ಇರ್ತಾರಲ್ರಿ, ಆ ಕೆಟ್ಟಗಿರಿಸಿ ಮೊದಲ ಅವಸರ ಮಾಡಿದ್ರೆ ಆಕೈತಿ. ಹಿಕ್ಕಟ್ಟು ಲಾಸ್ಟಿಗೆ ಬಡ್ಕೊಂಡು ಮಾಡಕ್ಕೆ ಹೋಗ್ತೀನಿ, ಅದು ಹಿಂಗಾಕೈತಿ. ನಮ್ಮ ಮನೆಗೆ ದಾರಿ ಕಾಯ್ಕೊಂತ ಮಾಡಾಕತ್ತೀನಿ ನಾನು. ಬರ್ತಾರ ಅಂದ್ರೆ ನಾ ಅನ್ಕೊಳ್ಳೋದೇನಂತಂದ್ರೆ ಇನ್ನೊಂದು ಇಟ್ಟು ಲೇಟಾಗಿ ಬರಲಿ ಅಂತ. ಬಯಸ್ಕೊಳ್ತಿರಂಗಿಲ್ಲ ಅಂತ ನನ್ನ ಪ್ಲ್ಯಾನ್. ಅದೇನಕ್ಕೈತೆ ಗೊತ್ತಿಲ್ಲ, ದೇವರಿಗೆ ಗೊತ್ತು ನೋಡ್ರಿ. ಬಯಸ್ಕೊಳ್ಳೋದಕ್ಕೈತೋ ಅಥವಾ ಹೊಗಳಿಸ್ಕೊಳ್ಳೋದಕ್ಕೈತೋ, ನನ್ನ ಹೆಂಡತಿ ಎಲ್ಲ ಮಾಡ್ಯಾಳ ಅಂತೇಳಿ. ಹೊಗಳಿಸ್ಕೊಳ್ಳೋದು ಕಡಿಮೆ, ಹೊಗಳಿಸ್ಕೊಳ್ಳೋದ ಜಾಸ್ತಿ. ನಾನು ಅದಿಲ್ರಿ ಆತು ಇಲ್ಲ. ಚಪಾತಿ ಇಟ್ಟು ತೆಗೆದು ಇಡ್ಬೇಕಾ ಸದ್ಯಕ್ಕೆ ಅದರೊಳಗೆ ಇಡ್ತೇನೆ. ಗೊತ್ತಿಲ್ಲ, ಭಾಳ ತತ್ತಿತ್ತು. ಎಲ್ಲಿ ಐತಿ ಲಟ್ಟಿ ಹಂಗೆ ಕೈ ತಗೊಂಡಿಲ್ಲ, ಹಂಗೆ ಮಾಡಾಕತ್ತೀನಿ. ಇದೇನು ಕೈ ಹಂಗೆ ಹಿಂಗೆ ಅನ್ನಕ್ಕೆ ಹೋಗ್ಬೇಡ್ರಿ, ಹಿಟ್ಟದ. ನಾನು ದುಡಿದ್ರೊಳಗನ ಹಾಕ್ಕೊಂಡೇನಿ ನೋಡ್ರಿ ಇವತ್ತೆಣ್ಣೆ. ಯಾಕಂತಂದ್ರೆ ಸಿಡಿದೇ ಆಡಂಗಿಲ್ಲ ಹಿಂಗೆ ಹೊಳಸು ಮುಂದೆ ಅಂತ. ಗೋಧಿ ಹಿಟ್ಟಿಲ್ಲನ ಮಾಡ್ತೇನಪ್ಪ ನಾನು. ಕರ್ಜಿಕಾಯಿ ಮಾಡಲಿ, ಕಡಬ್ ಮಾಡಲಿ, ಹೋಳ್ಗೆ ಮಾಡಲಿ, ಏನು ಬೇಕಾದ್ ಮಾಡಿದ್ರು ಗೋಧಿ ಹಿಟ್ಟು. ಒಬ್ಬೊಬ್ರು ಬೆಳಗ್ಗೆ ಕಾಣಿಸ್ಲಿ ಅಂತೇಳಿ ಮೈದಾ ಎಣ್ಣೆ ಯೂಸ್ ಮಾಡ್ತಾರೆ. ಮೈದಾ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಆದಷ್ಟು ಗೋಧಿ ಹಿಟ್ಟನ್ನ ಬಳಸ್ರಿ ನೀವು. ನಾನು ಅದನ್ನ ಮಾಡಾಕತ್ತೀನಿ. ಚಪಾತಿನೂ ಇಲ್ಲ ಮಾಡ್ಕೊಂಡೆ ಒಲಿ ಮ್ಯಾಗನ. ಗ್ಯಾಸ್ ಉಳಿತಾಯ ಮಾಡಿದ್ರೆ ಆತಂತೇಳಿ ದುಡ್ಡು ಸೇವಿಂಗ್ಸ್ ಮಾಡೋರು ನಾವು. ಕಟ್ಟಿಗೆ ಇರ್ತಾವಲ್ರಿ, ಕಟ್ಟಿಗೆ ಸುಮ್ಮನೆ ವೇಸ್ಟ್ ಆಗಿ ಹೋಗ್ತಾವೆ. ಅದಕ್ಕೋಸ್ಕರ ಕಟ್ಟಿಗೆ ಇರಲಿಲ್ಲ ಅಂದ್ರೆ ಅದೊಂದು ಮಾತು. ಈಗ ಇನ್ನಿಷ್ಟನ್ನು ಬಡ ಬಡ ಕರ್ಜಿಕಾಯಿ ಮಾಡ್ಕೊಂಡು ಆಮ್ಯಾಗ ಸಿಗ್ತೇನೆ ರೀ ಪೂಜೆ ಗೀಜೆ ಮಾಡ್ಕೊಂಡು. ಈ ಸಲ 5 ಹಾಕ್ಬಿಡೋಣಂತ. ನಂದು ಇವತ್ತು ಹುಣ್ಣಿಮೆ ಪೂಜೆ ಮುಗೀತು ನೋಡ್ರಿ. ನಾವು ಅಡುಗೆ ಏನೇನು ಮಾಡಿರ್ತೀವಲ್ಲ ಎಲ್ಲನೂ ನೈವೇದ್ಯ ಹೇಳಿರ್ತೀವಿ. ಸೀಕರ್ಣಿ ಮಾಡಿದ್ನೆಲ್ಲ, ಸೀಕರ್ಣಿ, ಅನ್ನ ಮತ್ತು ಇದು ಹಪ್ಪಳ, ಆಲೂಗಡ್ಡೆ
ಚಿಪ್ಸ್ ಮಾಡಿದ್ನಲ್ಲ ಅವನು ಎಲ್ಲನೂ ಹಾಕಿ ನೈವೇದ್ಯ ಹಿಡಿದಿರ್ತೇನೆ ನಾನು. ಹಿಂಗೆ ವಡೆ ಬಜ್ಜಿ ಐತಿ ಮಾಡಿದ್ರೆ ಅವನು ಸಹಿತ ನೈವೇದ್ಯಕ್ಕೆ ಇಟ್ಟಿರ್ತೇನೆ ನಾವು. ಇದು ನಮ್ಮ ಗೌರಿಗೆ ನಾನು ಸೀಕರ್ನಿ ಕಟ್ ಮ್ಯಾಗ ಹಾಕೋತೀನಿ. ಈಗ ಹಾಕಿಟ್ನಿ ಅಂದ್ರೆ ಮತ್ತೆ ತಿರಿಬಿತಿ ಇದಕ್ಕವು ಅದು ಮೇಯಕ್ಕೆ ಹೋಗೈತಲ್ಲ, ಹಾಗಾಗಿ ಪಲ್ಯನೂ ಹಚ್ಚಿಲ್ಲ. ಪಲ್ಯ ಹಚ್ಚಿ ಎಲ್ಲನೂ ಹಚ್ಚಿ ತೆಗೆದಿಡ್ತೇನೆ. ಇಲ್ಲಿಷ್ಟ ಸಂಡ್ಗಿ ಮಾಡ್ತೇನೆ. ಪಾಪ ನಮ್ಮ ಮನೆಯವ್ರು ಅಲ್ಲಿಂದ ಬಂದು ಹಂಗೆ ನೀರು ಹಸಾಕತ್ತಾರ. ಒಂದಿಟ್ಟು ಗೊಬ್ಬರ ಗೊಜ್ಜಿತ್ತು, ಗೊಬ್ಬರ ಗೊಜ್ಜಿ ನೀರು ಹಸಾಕತ್ತಾರ. ಇವನ್ನೆಲ್ಲನೂ ಇಲ್ಲಿ ಅರ್ಬಿ ಮುಚ್ಚಿಟ್ಟಿದ್ನೇನ. ಚಪಾತಿ ನೋಡ್ರಿ, ಒಂದಿಷ್ಟು ಚಪಾತಿ ಮಾಡೀನಿ. ಒಂದು 4 ಪುರಿ ಅದು. ನಮ್ಮ ಮನೆಯವ್ರು ಎಂತೆಲ್ಲ ಹೋಗಿ ಹೊಳೆ ಬರ್ತೇನೆ. ದಶ ಬಿತ್ತಿನ ವಾ ಕಾಲು ಮ್ಯಾಗ ಬಿತ್ತನ. ಮುಂಜಾನೆ ನಾನು ಚಪಾತಿ ಕಲ್ಲು ಕೆಡ್ಕೊಂಡೇನು ಕಾಲು ಮ್ಯಾಗ. ಆತ ನಾ ಅಲ್ಲೆಲ್ಲ ಅಡ್ಡಾಡಿ ಬಂದಿಲ್ಲ, ನನಗೆ ಕಾಣಿಸ್ಲಿಲ್ಲ. ಅಲ್ಲಿ ಹೋಗಿದ್ನಿ, ಅಲ್ಲಿ ಆ ಕಡೆಯಿಂದ ಗೊಬ್ಬರ ಗೊಜ್ಜಿಲ್ಲ. ಹೌದನ? ಊಟ ಮಾಡೋಣ ಹಂಗಂತಿ. ಮತ್ತು ಮುಂಜಾನೆಗೆ ಯಾರೋ ನಾಷ್ಟ ಮಾಡ್ತೇನೆ ಸಾಹೇಬರ ಅನ್ನಕತ್ತಿದ್ರ. ಅವಾಗ ಹುಣ್ಣಿ ಇದ್ದಿರ್ಕಿಲ್ಲ. ಇಲ್ಲಿ ಬಾಂಗ್ಡೇಶ ಟೈಮ್ ಭಾಳ ಆಗೈತಿ. ಮತ್ತು ಮುಂಜಾನೆ ನಾಷ್ಟ ಇಲ್ಲಿ ಏನು ತಿಂದೇನೂ ಇಲ್ಲ. ಇರಲ್ ತಕ್ಕ ಹೊಟ್ಟಿ ಪೂಜೆ ತತ್ತಿ ನೋಡಿ ಯಾಡ ಹಾಕ್ಯಾವಲ್ಲ ಇವತ್ತು. ಹೊಟ್ಟೆ ತುಂಬ ಊಟ ಮಾಡಿ ಮುದುಕೈಗೆ ಯಾಕ ಈಗ ಜಾಗ ಮಾಡ್ತೀನಿ ನೋಡಪ್ಪ. ಮಾಡು, ಊಟ ಮಾಡೋನು. ಹೊಟ್ಟಿಸ್ತತ್ ನಂದು. ವಾ ಎಳ್ನೀರು. ಥ್ಯಾಂಕ್ ಯು. ನಿಂಗೆ ನಂಗೆ ಥ್ಯಾಂಕ್ ಯು. ಇಲ್ಲಳಪ್ಪ, ಎಷ್ಟಾದ್ರೆ ನೀನು ಹೆಂಡತಿ ಅಲ್ಲ, ಬೇಕಂತ ಹಠ ಬಿದ್ದು ಮಾಡ್ಕೊಂಡು. ಕುಡಗಲ್ ಐತಿ, ಒಂದು ಕುಡಗಲ್ ತಗೊಂಡು ಹಾಕಿದ್ರ ಹುನಿ ಐತಿ ಹೊಸ. ಯಾವಾಗದ ಯಾಕೆ ಅಡ್ಗೆ ಮಾಡಿಲ್ಲ? ಅಲ್ಲ ಅಲ್ಲಿ ಮೇಸಕ್ ಹೋಗಿದ್ದಳ, ಅಲ್ಲಿಂದ 11ಕ್ಕೆ ಬಂದ್ಗಳ ನೀರು ಕುಡಿಸಿ ಆಯ್ತು ಕಟ್ಟಾಕ ಹೇಳ್ಬಿಟ್ನ್ಯಾಗ. ಮತ್ತೆ ಇಲ್ಲಿ ಹೊಡ್ಕೊಂಬಂದು ಕಟ್ಟಿದ್ವಿ. ಹಂಗೆ ಹಾಸ್ತೀನಿ. ನೀ ಹಾಸ್ನ ಅಂದ್ರೆ ಫೋನ್ ಹಚ್ನ. ಅವ್ರಷ್ಟ ಹೋಗಂಗಿದ್ರ ಅಷ್ಟ ಹೋಗ್ಲಿ ಬಿಡ. ಹೋಗೋದಲ್ಲ ಹೋಗ್ಲ ಬಿಡ್. ನಮ್ದು ಐತನ, ನಮ್ಮನು ಅದಾವ. ಹಂಗೆ ಇಲ್ಲೇ ಹೋಗ್ಕೊಡ್ಲ ಹೋಗ್ಕನ್ ಬಿಡ. ಮತ್ತೆ ಹೋಗೋಂತಿ ಬಿಡ. ಇವತ್ತು ಹುನಿ ಐತಿ, ಸುಮ್ಮನೆ ಯಾಕ ಅಂದ್ರೆ ನಾಳೆ ಹೋಗುದು ನಾಡ್ದು ಹೋಗುದು. ನಾ ಹಾಸೋದಲ್ಲ ಅಂತ ಹೇಳ್ಬಿಡ್ಲ. ಸಂತ್ಯಾರ ಏನೋ ಬೇಕು. ಇಲ್ಲಿ ಒಂದು ಫೋನ್ ಬರಾಕತ್ತೈತಿ. ಹಿಂದಿ ಮಾತಾಡ. ಹಿಂದಿ ಐತಿ ಇಲ್ಲ ಸಂತೇನು ಬೇಡ ಮಾತಾಡ್ತಿ. ನನಗೂ ಹಚ್ಚಿದ್ರು ಅದ ಎಂಬ. ಏನೇನು ಅಡುಗೆ ಮಾಡೇನಿ ಅಂತೇಳಿ ನಾನು ಮತ್ತೊಮ್ಮೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಕಡಬು, ಚಪಾತಿ, ಹಪ್ಪಳ, ಪಲ್ಯ ಒಂದಿಟ ಮಾಡೇನಿ ನಾನು. ಸಾರು ಆದ್ರೂ ಮಸ್ತ್ ಆಗೈತೆ ರೀ. ಸಾರು ಹಂಗೆ ಹಾಕೊಂಡು ಕುಡಿಬೇಕು, ಅಷ್ಟು ಮಸ್ತ್ ಆಗೈತಿದ. ನಮ್ಮ ಮನೆಯವ್ರಿಗೆ ಹಾಲು ಇಟ್ಕೊಂಡೇವಿ. ಇದು ಸೀಕರ್ಣಿ ಅನ್ನ ನಮ್ಮ ಯಜಮಾನ್ರಿಗೆ. ಈಗೆಲ್ಲನೂ ಸೀಕರ್ಣಿ ಕೆಳಗೆ ಇಡಂಗಿಲ್ಲ ನೋಡ್ರಿ. ಇರುವಿ ನೋಡ್ರಿ ಹೆಂಗೆ ಅಡ್ಡಾಡಕತ್ತಾವ. ಜೀವಂತ ಅದಾವ ಮತ್ತವ ಸಣ್ಣ ಇರುವಿ. ನೀರು ಹಾಕಿ ಬಿತ್ತು ನೀರು ಹಾಕಿ ಒಂದು ತಾಟಿಟ್ಟು ಅದ್ರೊಳಗೆ ಇಡ್ತೇನೆ. ಹಂಗೆ ಇಟ್ಟಿರ್ತೇನೆ ನಾನು. ಯಾಕಂದ್ರೆ ನಾನು ಎಲ್ಲರೂ ತೆಗೆದಿಟ್ನಿ ಅಂದ್ರೆ ನಮ್ಮ ಯಜಮಾನ್ರಿಗೆ ಗೊತ್ತಲ್ರಿ, ಅವ್ರು ತಗೊಂಡು ತಿನ್ನೋ ಮಾತಾ ಇಲ್ಲ. ಇಷ್ಟ ಇದು ಐಡಿಯಾ ನಮ್ಮದು. ನಾನೀಗ ಊಟ ಮಾಡ್ತೇನೆ. ನಮ್ಮ ಮನೆಯವ್ರದಿನ್ನೂ ಜಳಕ ಲೇಟ್ ಹೊಟ್ಟಿಸ್ತೈತೆ. ನಂದು ಟೈಮು 1:15 ಆತ. ಬರೀ ಊಟ ಮಾಡೋಣಂತ ಎಲ್ಲನೂ ಹಾಕ್ಕೊಂಡು ಉಪ್ಪಿನಕಾಯಿ ತೊಗೋತೀನಿ. ಇಲ್ರಿ ನಂಗೆ ಉಪ್ಪಿನಕಾಯಿ ಬೇಕು ಮೊದಲು. ನೋಡ್ರಿ ಹಿಂಗಾಳು ಬಿಸಾಕತ್ ಬಿಟ್ಟೈತಿ. ಈ ಸಲ ಅಂತೂ ಮಳೆನ ಆಗವಲ್ತು. ನೀ ಏನು ಮಾಡಾಕತ್ತಿ?
ದಾವಣಿ ತೋರ್ಸ್ಬಂದಿ ನಿನ್ನೆ ಮತ್ತೆ ಹೇಳೇ ಇಲ್ಲ ಅಲ್ಲ ನನಗೆ. ಬಾ ಬಾ ಹೇಳ್ಬೇಕು. ಊಟ ನಿಂದ ಏನು ತಿಂದಿ? ಬಾ ಇಲ್ಲಿಡ್ತೀನಿ ಇಲ್ಲಿಡ್ತೀನಿ ಬಾ. ಹೇಳಲ್ಲ ನಿಮ್ಮ ದೊಡ್ಡಪ್ಪ ಅಲ್ಲಿ ಯಾಕೆ ಮಾಡಿಟ್ಟಿರ್ತಾಳೆ ಇಲ್ಲಿ ಈಕೆ ಮಾಡಿಟ್ಟಿರ್ತಾಳೆ ತಿನ್ನು ಹೊಡಿ ಅಡ್ಡಾಡು ಅಂತೇಳಿ. ಬಾ ದೇವಿ ಏನಾರ ಗುಂಡ್ಯಾಡ್ಸ್ಬಟ್. ನನಗೆ ಬ್ಯಾಸ್ರ ಏನು ಗೊತ್ತು, ನನಗೆ ಏನು ಬ್ಯಾಸ್ರ ಆಕತಿ ಗೊತ್ತಾನ? ಹೌದು ಈಗ ಕಳಿಬೇಕಾ ನಂಗೆ ಅಡುಗೆ ಮಾಡೋಕೆ ಬ್ಯಾಸ್ರ ಆಗಂಗಿಲ್ಲ, ಊಟಕ್ಕೆ ಹಾಕಿ ಕೊಡೋದು ಬ್ಯಾಸ್ರ ನನಗೆ. ಅದು ಹಾಕತ್ತಾರ ಬಾರವಾ ಬಾ ಬಾ. ಮತ್ತು ನಿಮ್ಮ ದೊಡ್ಡಪ್ಪ ಕರಿಯಾಕತ್ತಾನ ನಿಂಗೆ ಏನೇನು ಬೇಕಪ್ಪ ಊಟ ಮಾಡಾಕತ್ತಿ. ಕೈ ತಕೊಂಡಿ ಸ್ವಚ್ಛಮ್ಗೆ ಅದನ್ನು ಬಿಡ. ಚಪಾತಿ ಮೊಸರು ಹಾಕ್ಲು, ಇದೊಂದಿಟ ಪಲ್ಯ ಹಚ್ಚಲೆ. ದೇವ್ ಕಡ್ಲಿ ಪಲ್ಯ ಮಾಡ್ಯ ನೋಡು. ಏಸ್ ಹೋಳ್ಗೆ ತಿಂದಿ? ತಡಿ ಖಾರ ತೊಂಬ ಇದು. ಏಯ್ ಹಾಕ್ 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 ಹಾಕ್. ಖಾರ ಅಂತ ಬಿರ್ಸಿದ ಪಲ್ಯ ತಿನ್ನು. ಯಾನ ಮನೆ ಹಾಕಿದಿಲ್ಲ ಪಲ್ಯ. ಸುಮ್ ಮೊಸರಿನ ಕೂಡ ಅಟ್ಟ ತಿನ್ನ. ಭಾಳ ಹೊಸ್ತಾನ ಹೊಟ್ಟೆ. ನಾನು ಹಂಗಾನಿ ಹೊಟ್ಟೆ ಬಾಳಿಸ್ದತ್ತಂತ ಒಂದು ಚಪಾತಿ ತಿನ್ನಕ್ಕಾಗ್ಲಿಲ್ಲ ನನಗೆ. ವಾಸನೆ ಕುಡ್ತೀನಿ ಕುತ್ಕೊಂಡ. ಹೌದಿಲ್ಲ, ಅಡುಗೆ ಮಾಡ್ದಿಂದ ಊಟ ಹೋಗೋದಿಲ್ಲ ಅಷ್ಟೇ. ಇಟ್ಟ ಹಚ್ಚಂತಿ ಆಕೆ ಒಲ್ಲಂದು ಏನು ತಿನ್ನಕ ಕೊಡುವ ಇಲ್ಲ ಸಣ್ಣಗೆ ಅಕ್ಕಿ ತಿನ್ನ ಅಕ್ಕಿ ಹಪ್ಪಳ. ಹೆಂಗಾಗೈತೆ ಅಡಿಗೆ? ಕಡ್ಲಿಕಾಳು ಪಲ್ಯದ ಮೊಸರು ಗಿಸರು ಹೌದು. ನಾನು ಕಡ್ಲಿಕಾಳು ಪಲ್ಯ ಒಂದು ಚಪಾತಿ ತಿನ್ನಿ ಹೊಟ್ಟೆ ತುಂಬ ನನಗೆ. ಹೊಳ್ಳಿ ಕಿಚಡಿ ಇತ್ತು, ಕಿಚಡಿ ಸಾರು ಮಸ್ತಾಗಿತ್ತು. ಹಾಕ್ಕೊಂಡು ಬಡದ್ ನೋಡಿ ಹೊಟ್ಟೆ ತುಂಬ ನಂದು. ಸೀಕರ್ನ ತಿನ್ನಲಿಲ್ಲ, ಕಡಬು ತಿನ್ನಲಿ, ಕರ್ಚಿಕಾಯಿ ಕಡಬು ತಿನ್ನಲಿಲ್ಲ, ಇನ್ನೂ ತಿನ್ನಲೇ ಇಲ್ಲ. ನಾನು ಈಗ ಮತ್ತೆ ಸಂಜೆ ಮುಂದೆ ವಿಡಿಯೋ ಶುರು ಮಾಡಿ ನೋಡ್ರಿ. ಹಂಗೆ ಕಳಿ ವೆಂಕಟೇಶ್ವರನ ನೀರು ಹಾಸಲ್ಲ ಕಳಿ ತೋರ್ಸ್ಕೊಂಡು ನೋಡ. ಮಳೆ ಹಂಗೆ ಏಕಾಏಕಿ ಬಂತು ನೋಡ್ರಿ. ಅದಕ್ಕೆ ಮಳೆಯಪ್ಪ ಕಣ್ ತೆಗದಂದ್ರೆ ಬಿಸಿಲಿದ್ರು ಅದು ಮಾಡ ಮುಗಿಲ್ಲ ಏನು ಇರಲಿಲ್ಲ ಅಂದ್ರೆ ಅದು ಮಳೆ ಬಂದುಬಿಡ್ತೈತಿ. ಮಳೆಗಿಂತ ಗಾಳಿನ ಭಾಳ ಐತಿ ನಮ್ಮ ಕಡೆ. ಯಾವಾಗಲೂ ಹಂಗಲ್ರಿ, ಗಾಳಿನ ಭಾಳ ಇರ್ತೈತಿ. ಹಾಂ ತೊಗರಿ ಬಿದ್ದಿರ್ತ ಏಕಾಏಕಿ ಹಂಗೆ ಬಂದೇ ಬಿಡ್ತೀರಿ ಮಳೆ. ದನವ ಹೊರ ಕಟ್ಟಿ ಅವನು ಬರ್ತೈತನ್ನೋ ಕಲ್ಪನೆನೇ ಇಲ್ಲ ಮಳೆ. ಅವ್ನು ಬೀಚ್ ಒಳಗೆ ತರಗೋಡ್ದನ ಪಾಪ ನಮ್ಮ ಮನೆಯವ್ರು ತೋರಿಸ್ಕೊಂಡಾರ ಅಲ್ಲೇ ಉಳಿದು. ಮತ್ತು ನಾನು ಇದು ಮಳೆ ಜೋರು ಬಂತಲ್ಲ ಹಾಗಾಗಿ ಹೊರಗೆ ಬನ್ನಿ ದೀಪ ಹಚ್ಚಾಕತ್ತಿದ್ದು ನಾನು ಸಂಜೆ ಮುಂದೆ. ಟೈಮ್ ನೋಡ್ರಿ 6 ಗಂಟೆ ಮ್ಯಾಗ ಆತು. ಇಲ್ಲಿ ಚಾಕ್ ಇಟ್ಟೇನಿ. ಇನ್ನೂ ನಮ್ಮ ಗೌರಿ ಈಗ ಬಂದಾಳಲ್ಲ, ನಮ್ಮ ಗೌರಿನ ಮತ್ತು ಲಕ್ಷ್ಮೀನ ಇನ್ನೂ ಪೂಜೆ ಮಾಡಿಲ್ಲ. ದೀಪ ಹಚ್ಚಿ ಇಲ್ಲಿ ನೈವೇದ್ಯ ಇಟ್ಟಿದ್ನೆಲ್ಲ ಈಗ ಜಸ್ಟ್ ತೆಗೆದು ನೋಡ್ರಿ. ಇರ್ವಿ ನೋಡ್ರಿ ಇಲ್ಲ ಸೀಕರ್ನಿ ಒಳಗೆ ಯಾವ ನಮನಿ ಅದಾವು, ಜೀವ ಅದಾವು ಮತ್ತು ಸತ್ತಿಲ್ಲ. ಇಲ್ಲಿ ನೋಡ್ರಿ ಆ ನಮನಿ ಸಾಲುಗಟ್ಟೆ ಸ್ವೀಟ್ ಇಟ್ಟೇನಿಲ್ಲ. ಸಕ್ಕರೆಗೆ ಒಂದೊಂದ್ಸಲ ಹತ್ತಿರ್ತಾವ, ಒಂದ್ಸಲ ಇಲ್ಲ. ಇವತ್ತು ಭಾಳ ಬಂದ ನೋಡ್ರಿ ಇರ್ವಿ. ದೀಪ ಹಚ್ತೇನೆ, ದೀಪ ಹಚ್ಚಿ ಮತ್ತು ಆಮೇಲೆ ಸಿಗ್ತೇನೆ. ನಾನು ಮತ್ತೆ ಚಹಾ ಕುಡಿಯಾಕತ್ತೇನಿಲ್ಲ. ಚಹಾ ಕುಡಿಬೇಕಂತ ಅನ್ಸಾಕತ್ತೈತಿ. ಮತ್ತೆ ಯಾವ ಬಿಡ್ತೇನೆ ಗೊತ್ತಿಲ್ಲ. 1 ವಾರ ಅದೇನೋರಿ ನಾನು ಮತ್ತೆ ಚಹಾ ಕುಡಿಯಾಕತ್ಬಿಟ್ಟೇನಿ. ಅಡಿಗೆಂತೂ ಎಲ್ಲ ಐತಿ. ಅಂದ್ರೆ ಅಡಿಗೆ ಎಲ್ಲ ಐತಿ ಅಂತಂದ್ರೆ ಮಧ್ಯಾಹ್ನ ಊಟನ ಆತ್ ನಮ್ದು. ಮುಂಜಾನೆ ನಾಷ್ಟ ಗಿಷ್ಟ ಏನೂ ಆಗ್ಲಿಲ್ಲ. ಇನ್ನು ರಾತ್ರಿ ಊಟ. ರಪ್ಪ ರಪ್ಪ ಮಳೆ ಬಂದಿತ್ತಲ್ಲ, ಮಳೆ ಹೋತ್ ನೋಡ್ರಿ. ಈಗ ಹೋಗೇ ಬಿಡ್ತದ. ಒಂದು 5 ನಿಮಿಷ ಸಹಿತ ಆಗಂಗಿಲ್ರಿ. 1 ನಿಮಿಷ ಸಹಿತ ಆಗಂಗಿಲ್ಲ ಅದು.
ಚಾ ಕಳ 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 ಕುದಿಬೇಕಾ, ಎಷ್ಟು ಕುದಿತೈತಲ್ಲ ಅಷ್ಟ ರುಚಿ ಬರ್ತೈತೆ ಚಾ. ಇವತ್ತಿನ ಲಾಗ, ಇವತ್ತಿನ ರುಟೀನ ಹೆಂಗೆ ಅನಿಸ್ತಂತ ಹೇಳ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮಳೆ ಎಲ್ಲ ಏನೋ ಗದರ್ಸಾಗತ್ತೆ, ಮಳೆ ಏನು ಜೋರು ಬರ್ತೈತೆ ಮಾಡ್ತೈತೆ ಗೊತ್ತಿಲ್ಲ. ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಈ ಪ್ಲೇಟ್ನಾಗ ಇಟ್ಕೊಂಡು ಹೊಂಟೇನಿ. ಬರ್ರಿ ಚಾ ಕುಡಿನಂತ. ಮಳೆ ಬರಾಕತೈತಿ ಹೊರಗೆ, ಜಟಿ ಜಟಿ ಮಳೆ ಬರಾಕತೈತಿ. ಇವತ್ತಿನ ಲಾಗ, ಇವತ್ತಿನ ರುಟೀನ ನಿಮ್ಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ಹೇಳ್ರಿ. ನಿನ್ನೆ ನಾನು ವಿಡಿಯೋ ಹಾಕಿದ್ನಲ್ಲ, ಅಲ್ಲೇ ಭಾಳಷ್ಟು ಜನ ನನಗೆ ಮತ್ತು ಪರ್ಸನಲಾಗಿ ಸಹಿತ ಮೆಸೇಜ್ ಹಾಕಿದ್ರಿ. ಲ್ಯಾಪ್ರೋಸ್ಕೋಪಿ ಮೂಲಕ ಇದನ್ನು ಮಾಡ್ತಾರೆ, ರಿಮೂವ್ ಮಾಡ್ತಾರೆ ಅಂಥೇಳಿ. ಖುಷಿ ಆಯ್ತಾ, ಥ್ಯಾಂಕ್ ಯು. ಯಾಕಂದ್ರೆ ಒಬ್ಬರಿಂದ ಒಬ್ಬರಿಗೆ ಹೆಲ್ಪ್ ಆಗೋದ್ರಿಂದ ನಾವೇನು ಕಳ್ಕೊಳಂಗಿಲ್ಲ, ಅಲ್ಲಿ ನಮಗೇನು ಒಳ್ಳೆತನ ಅನ್ನೋದು ದೊರಕ್ತೈತಿ. ಕೆಲವರು ಟೈಟಲ್ ಅಷ್ಟನ್ನು ನೋಡ್ತಾರೆ, ಟೈಟಲ್ ಅಷ್ಟನ್ನು ನೋಡ್ಲಾರ್ದ ವಿಡಿಯೋದೊಳಗೆ ಏನೈತಿ ಅಂಥೇಳಿ ಅರ್ಥ ಮಾಡ್ಕೊಳಂಗಿಲ್ಲ. ಕೆಲವ್ರಿಗೆ ಬರೀ ಟೈಟಲ್, ಅಯ್ಯೋ ಟೈಟಲ್ ಹಂಗೆ ಹಾಕ್ತೀರಿ ಹಿಂಗೆ ಹಾಕ್ತೀರಿ ಅಂತೇಳಿ ಏನು ಮಾಡೋಕೆ ಆಗಂಗಿಲ್ಲ. ಜಗತ್ತಿನಾಗ ಎಲ್ಲರೂ ಮೆಚ್ಚೋಕೆ ಆಗಂಗಿಲ್ಲಲ್ಲ. ಹಾಗಾಗಿ ಇನ್ನೊಂದು ಏನಂತಂದ್ರೆ, ನನಗೆ ಅನುಭವ ಆಗಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈಗ ಬೇರೆ ಲಾಗರ್ಸ್ ಹೆಂಗೆ ಅವ್ರ ಲೈಫಲ್ಲಿ ಏನು ನಡೀತಿರ್ತೈತಲ್ಲ ಅದ್ರ ಬಗ್ಗೆ ಶೇರ್ ಮಾಡ್ಕೋತಿರ್ತಾರೆ. ಭಾಳ ವರ್ಷದ ನಂತರ ಪ್ರೆಗ್ನೆಂಟ್ ಆದವ್ರಿಗೆ ನನ್ನ ಜಾಸ್ತಿ ಸಮಸ್ಯೆ ದೇವ್ರು ಯಾಕೆ ಇಡ್ತಾನಂತ ನನಗೂ ಗೊತ್ತಿಲ್ಲ. ಯಾಕಂದ್ರೆ ಅಪರೂಪಕ್ಕೊಮ್ಮೆ ಪ್ರೆಗ್ನೆಂಟ್ ಆಗಿರ್ತಾರೆ, ಭಾಳ ವರ್ಷದ ನಂತರ ಎಷ್ಟೊಂದು ಆಸೆ ಕನಸುಗಳನ್ನು ಇಟ್ಕೊಂಡು ನಿರಾಸೆಯಾಗಿ ಆಮೇಲೆ ನಮ್ಮ ಕನಸು ಈಡೇರ್ತೈತೆ ಅಂತ ಅನ್ನುವಂಥ ಟೈಮಲ್ಲಿ ಈ ಕಡೆ ಖುಷಿ ಪಡೋಕ್ಕೂ ಆಗಂಗಿಲ್ಲ, ದುಃಖ ಪಡೋಕ್ಕೂ ಆಗಂಗಿಲ್ಲ. ಆ ಥರ ಸಂದರ್ಭನ ದೇವರು ಸೃಷ್ಟಿ ಮಾಡ್ತಾನೆ. ಅದು ಯಾವುದೋ ಪೂರ್ವ ಜನ್ಮದ ಪಾಪದ ಫಲ ಅಂತ ಹೇಳ್ತಾರೆ. ಬಟ್ ಯಾವುದೋ ಜನ್ಮದಲ್ಲಿ ಮಾಡಿದ್ದು, ಕೈ ಜನ್ಮದಲ್ಲಿ ಯಾಕೆ ದೇವ್ರು ಶಿಕ್ಷೆ ಕೊಡ್ತಾನೋ